11 ವರ್ಷದ ಇರ್ರೆಗ್ಯುಲರ್ ಪೀರಿಯಡ್ಸ್ ಕೇವಲ 3 ತಿಂಗಳಲ್ಲಿ ಸರಿ ಹೋಯಿತು. ಅದು ಕೂಡ ಯಾವುದೇ ಮಾತ್ರೆ ಇಲ್ಲದೆ, ಯಾವುದೇ ಶೇಕ್ಸ್ ಇಲ್ಲದೆ, ಯಾವುದೇ ಶಾರ್ಟ್ಕಟ್ಸ್ ಇಲ್ಲದೆ, ಯಾವುದೇ ಜಿಮ್ ಇಲ್ಲದೆ. ಟ್ರಸ್ಟ್ ಮೀಟ್ ಮೈ ಕ್ಲೈಂಟ್ ಕಾವ್ಯ. ಇವರು 11 ವರ್ಷದಿಂದ ಇರ್ರೆಗ್ಯುಲರ್ ಪೀರಿಯಡ್ಸನ್ನು ಬಳಲ್ತಾ ಇದ್ದರು. ಆ್ಯಂಡ್ ಹಾಸ್ಪಿಟಲ್ಗೂ ಕೂಡ ತುಂಬ ಕಡೆ ತೋರಿಸಿದ್ದಾರೆ, ಬಟ್ ಎಲ್ಲೂ ಕೂಡ ಅವರಿಗೆ ರಿಸಲ್ಟ್ ದಕ್ಕಲಿಲ್ಲ. ಸೊ ನಮ್ಮ ರಿಸಲ್ಟ್ಸ್ಗಳನ್ನ ನೋಡಿ ಒಂದು 6-7 ತಿಂಗಳೆಲ್ಲ ನೋಡ್ಕೊಂಡಿದ್ದಾರೆ ಚೆನ್ನಾಗಿ. ಆಮೇಲೆ ಗಟ್ಟಿ ಧೈರ್ಯ ಮಾಡಿ ನಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಆದರು. ಮೇನ್ ಕನ್ಸರ್ನ್ ಇವ್ರದ್ದು ಫ್ಯಾಟ್ ಲಾಸ್ ಕೂಡ ಇತ್ತು. ಫ್ಯಾಟ್ ಲಾಸ್ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ದು ನಮ್ಮ ಗಮನಕ್ಕೆ ಬಂದಾಗ ಅವರ ಒಂದು ಆಹಾರ ಪದ್ಧತಿ ಅವರ ಒಂದು ದೇಹಕ್ಕೆ ತಕ್ಕಂತೆ ನಾವು ತಯಾರು ಮಾಡಿದ್ವಿ. ಹಾಗೆಯೇ ಪರ್ಸ್ನಲ್ ಹೆಲ್ತ್ ಕೋಚನ್ನು ಅಸೈನ್ ಮಾಡಿದ್ವಿ. ಲೈವ್ ವರ್ಕೌಟ್ಸ್ ಕೂಡ ಇತ್ತು ಸ್ಟ್ರೆಂತ್ ಟ್ರೈನಿಂಗ್ ಮೇಲೆ. ಸೊ ಇದನ್ನೆಲ್ಲ ಅವರು ಮಾಡಿದಾಗ ಆ್ಯಂಡ್ ಜೊತೆಗೆ ಅವ್ರ ಪ್ಲ್ಯಾನಲ್ಲಿ ನಾವು ಮೇಯ್ನಾಗಿ ಇನ್ಕ್ಲೂಡ್ ಮಾಡಿದ್ದು ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಸೆಟ್ಟಿಂಗ್ ಅಂತ ಅನ್ಬೋದು. ಸೆಟ್ಟಿಂಗ್ ಇನ್ ದ ಸೆನ್ಸ್ ಏನು, ನಮ್ಮ ಕ್ಯಾಲ್ಕುಲೇಷನ್ ಆಹಾರ ಪದ್ಧತಿಯಲ್ಲಿ ನಾವು ಮಾಡುವಂಥದ್ದು. ಒಂದು ಸಿಂಪಲ್ ರುಟೀನಿಂದ ಅವ್ರದ್ದು 11 ವರ್ಷದ ಇರ್ರೆಗ್ಯುಲರ್ ಪೀರಿಯಡ್ ಸರಿ ಹೋಗಿದೆ ಅಂದರೆ ಇನ್ನು ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಗೊತ್ತಾ, ಎಲ್ಲವೂ ಎಲ್ಲರಿಗೂ ಕೂಡ ಸರಿ ಬರೋದಿಲ್ಲ. ನಿಮ್ಮ ದೇಹಕ್ಕೆ ಏನು ಬೇಕೋ ಅದು ಮಾತ್ರ ನಿಮಗೆ ಸರಿ ಬರ್ತದೆ. ಓಕೆ, ಸೊ ಅವರು ಇಷ್ಟು ವಂಡರ್ಫುಲ್ ರಿಸಲ್ಟನ್ನು ಪಡ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಕಾವ್ಯ. ಆ್ಯಂಡ್ ಇನ್ನು ನಿಮಗೂ ಕೂಡ ಅದೇ ರೀತಿ ಕಂಗ್ರ್ಯಾಚುಲೇಷನ್ಸ್ಗಳು ಬೇಕು ಅಂತಂದರೆ ಯು ಹ್ಯಾವ್ ಟು ಜಾಯಿನ್ ಮೈ ಅಪ್ಕಮಿಂಗ್ PCOD PCOS ರಿವರ್ಸಲ್ ಪ್ರೋಗ್ರಾಮ್. ಮೇಕ್ ಶ್ಯೂರ್ ಕಮೆಂಟ್ ಮಾಡಿ PCM ಅಂತ ಹೇಳಿ ನನ್ನ ತಂಡ ನಿಮ್ಮನ್ನು ಸಂಪರ್ಕಿಸುತ್ತೆ.